ಹಲೋ ಅಮ್ಮವ್ರೆ, ಸಂದಾಗಿದ್ದೀರಾ? ಹೇಳಿ. ಅದೇಪ್ಪ, ಮದ್ವೆನ ಇವತ್ತು ಒಂದು ವಾರಕ್ಕೆ ಗೊತ್ತು ಮಾಡಿದ್ದೀನಿ. ಅದನ್ನೇ ಅತ್ತೆಯವ್ರು ಹೇಳೋಣ ಅನ್ಕೊಂಡಿದ್ರು, ನಾನೇ ಹೇಳ್ದೆಪ್ಪ. ಎಲ್ಲ ಅಮ್ಮನವ್ರದ್ದೆ. ಅವಳು ಹೆಂಗೆ ಹೇಳ್ತಾಳೋ ಹಂಗೆ ನಾವೆಲ್ಲ ನಡ್ಕೊಂಡು ಹೋಗ್ಬೇಕು. ಸರಿಯಪ್ಪ, ಒಳ್ಳೇದಾಗ. ಸರಿಯಮ್ಮ, ಸರಿ. ಇವತ್ಗೆ ಒಂದು ವಾರಕ್ಕೆ ಮದುವೆ. ನಿನಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಅಜ್ಜಿ ತವನೇ ಫೋನ್ ಕಿತ್ಕೊಂಡು ಬಾಯಿಗೆ ಬಂದು ಡೇಟ್ ತಗೊಳ್ತೀಯ? ಒಂದು ನಿಮಿಷ ಅಪ್ಪ, ಒಂದು ನಿಮಿಷ ನನ್ನ ಮಾತನ್ನು ಕೇಳಪ್ಪ. ನೀವು ಈ ಮದುವೆ ಆಗಲಿ ಅಂತ ನನ್ನ ಮಗಂಗೆ ಹೊಡೆದು ಬಡ್ದು ಮಾಡ್ತಿದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲಪ್ಪ. ಅದಕ್ಕೆ 10 ದಿವಸಕ್ಕೆ ಇದ್ದಿದ್ದ ಮದುವೆನ ಇನ್ನೂ ಬೇಗ ಆಗಲಿ ಅಂತ ಹೇಳಿ 1 ವಾರಕ್ಕೆ ಅಂತ ಹೇಳಿದೆ ಅಷ್ಟೇ. ಈ ಮದುವೆ ಬೇಗ ಆದರೆ ನಿಮಗೂ ಅನುಕೂಲನೇ ಅಲ್ವಾ? ನಂದೇನಾದರೂ ತಪ್ಪಿದ್ರೆ ಕ್ಷಮಿಸಿ ಅತ್ತೆ, ದಯವಿಟ್ಟು ಕ್ಷಮಿಸಿ. ಒಂದ್ಸಲ ನನ್ನ ಸೊಸೆ ರಾಣಿ ಈ ಮನೆಗೆ ಬರಲಿ. ಎಷ್ಟು ದಿನ ಸುಖದ ಸುಪ್ಪತ್ತಿಗೆಲ್ಲಿ ಬೆರಿತಿದ್ ನಿಮ್ಗಳ ಸೊಂಟ ಮುರಿದು ಮೂಲೆಯಲ್ಲಿ ಕೂರಿಸಿ ನನ್ನ ಮಗನ ರಾಜಂತರ ಮಾಡೇ ಮಾಡ್ತಾಳೆ. ಈ ಮನೆ ಮೊದಲನೇ ಅಳಿಯ ನೀನು ಮಂಚದ ಮೇಲೆ ಮಲ್ಕ. ಥ್ಯಾಂಕ್ ಯು. ಸಿಂಹಾಸನನೇ ಕೊಟ್ಟಂಗಾಯ್ತು. ಅದೇನಾಗ್ಲಿ, ನಾನ್ ಮಾತ್ರ ನಿಮ್ಗಳ ಜೊತೆನೆ ಮಲ್ಕೊಳೋದ್ ಕಂಡ್ರೆ. ಗುಂಡಕ್ಕ, ನಾನು ಈಗ್ಲೇ ಹೇಳ್ತಾ ಇದೀನಿ, ನನ್ ಮೇಲೆ ಕೈ ಹಾಕೋದಾಗ್ಲಿ ಕಾಲ್ ಹಾಕೋದಾಗ್ಲಿ ಮಾಡಂಗಿಲ್ಲ. ನೀನ್ ಮದ್ವೆಯಾಗಿ ಹೋಗ್ಬೇಕಾದ್ರೆ ಎಲ್ಲರೂ ಎಮೋಷನಲ್ ಆಗಿದ್ರು, ಆದ್ರೆ ನಾನು ನನ್ ಮೇಲೆ ಕಾಲ್ ಹಾಕಿ ಉಸಿರು ಕಟ್ಸೋ ಗುಂಡಕ್ಕ ಮದ್ವೆಯಾಗಿ ಹೋಗ್ತಿದ್ದಾಳೆ. ಇನ್ಮೇಲೆ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಅಂತ ಖುಷಿಯಾಗಿದ್ದೆ ಗೊತ್ತಾ? ಸಾಕು 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 ಸಾಕು. ಮದುವೆ ಕೆಲಸ ಎಲ್ಲ ಬೇಜಾನಿದೆ. ಬೆಳಿಗ್ಗೆ ಬೇಗ ಹೇಳ್ಬೇಕು, ಬೇಗ ಎಲ್ಲ ಗುಬ್ರಾಕ ಮನಿ ಕಳಿ. ಯಾರು ಗಾಬರಿ ಆಗ್ಬಿಡಿ, ನಾನೇ. ಎಲ್ರಿಗೂ ಒಂದು ವಿಷಯ ಹೇಳ್ತೀನಿ, ಕಿವಿ ಇಟ್ಟು ಕೇಳಿಸ್ಕೊಳ್ಳಿ. ಈಗ ನಿದ್ದೆ ಮಾಡ್ಬೇಕಾದ್ರೆ ಕನ್ಸಲ್ಲಿ ದೆವ್ವ ಬಂದಂಗೆ ನಿದ್ಗಣ್ಣಲ್ಲಿ ಎಚ್ಚರ ಆದಾಗ ಏನೋ ನೆರಳು ತರ ಕಾಣಿಸ್ತು ಅಂತ ಯಾರು ಗಾಬರಿ ಆಗ್ಬಿಡಿ. ಹಂಗೇನಾರು ಭಯ ಆಯ್ತು ಅಂದ್ರೆ ನನ್ನ ನೆಪ್ಸಿ, ನಾನು ಇಲ್ಲೇ ಮಲಗಿರ್ತೀನಿ. ಬಜರಂಗಿ ಭಕ್ತ ಈ ಜಿಮ್ಸಿನೇ ಇರ್ಬೇಕಾರೆ ನಿಮ್ಗೆ ಏನು ಟೆನ್ಷನ್ ಇಲ್ಲ, ನಾನ್ ಕಾವಲು ಕಾಯ್ತೀನಿ. ಮನಿ ಕಳಿ ಮನಿ ಕಳಿ. ಸೀನಾ, ನಿಂಗೆ ಈ ದೆವ್ವ ಭೂತ ಅಂದ್ರೆ ಭಯ ಆಗಕ್ಕಿಲ್ವಾ? ಎಂತ ಮಾತು ಅಂತ ಆಡ್ತಿದ್ದೆ ರಾಣಿ. ಅವನ್ನೆಲ್ಲ ಪ್ರೋಟೀನ್ ಪೌಡರ್ ಮಿಕ್ಸ್ ಮಾಡಿ ಟಾಕ 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 ಅಂತ ಅಲ್ಲಾಡ್ಸ್ ಕೊಡ್ದ್ಬಿಟ್ಟಿದೀನಿ. ಶಿಷ್ಯ, ಇವ್ರಿಗೆ ದೆವ್ವ ಗಿವ್ವ ಅಂದ್ರೆ ಭಯನೇ ಇಲ್ಲ. ನಮ್ ರೂಮ್ ಕಿಟಕಿ ಪಕ್ಕದಲ್ಲಿ ಒಂದ್ ಮರ ಇದೆಯಲ್ಲ, ಅಲ್ಲಿ ದೊಡ್ಡ ದೊಡ್ಡ ದೆವ್ವ ಎಲ್ಲ ನೇತಾಡ್ತಿರತ್ತೆ. ಆದ್ರೆ ಇವ್ರು ನೋಡಿದ್ರೆ ಅಲ್ಲಿ ಆರಾಮಾಗಿ ಬಿಂದಾಸಾಗಿ ನಡ್ಕೊಂಡು ಓಡಾಡ್ಕೊಂಡು ಹೋಗ್ತಾ ಇರ್ತಾರೆ. ವಾವ್ ಸೀನಾ, ಇಷ್ಟು ಧೈರ್ಯ ಇದ್ರೆ ಸಾಕ್ಬಿಡು, ಇಡೀ ಜಗತ್ನೇ ಆಳ್ಬೋದು ನೀನು. ಏನು ಸ್ವಲ್ಪ ದಿನ ಅಷ್ಟೇ, ಬಿಸ್ನೆಸ್ ಅಲ್ಲಿ ಫುಲ್ ಸಕ್ಸಸ್ಫುಲ್ ಆಗ್ಬಿಟ್ಟು ಇಡೀ ಜಗತ್ನೇ ಆಳ್ತೀನಿ. ಅದೇನ್ ಆಳ್ತೀವೋ ಏನೋ, ಬೇಗ ಮಲ್ಕಳಿ, ನಿದ್ದೆ ಬರ್ತದೆ. ಹುಳ್ಳಿಕಾಳು ಉಪ್ಸಾರು ತಿಂದ್ರೆ ನಿದ್ದೆ ನನ್ಗೆ ಬೇಗ ಬಂದ್ಬಿಡ್ತದೆ. ಗುರುವೆ, ನನ್ನಿಂದಾಗಿ ನೀವು ಗಂಡ ಹೆಂಡ್ತಿ ದೂರ ಮಲ್ಕಂಗಾಯ್ತು. ಬೇಜಾರ. ಯವ್ವ, ಆಗ್ಲೇ ಕೊರಕೆ ಹೊಡಿತಾವಳೆ. ಪಾಪ ನಮ್ಮ ಸೀನಾ ಬೋವಾ ಕಷ್ಟಪಡ್ಬೇಕಾಯ್ತದೆ. ಲಗ್ನ ಪತ್ರಿಕೆ, ಆಮೇಲೆ ಬಟ್ಟೆ ಅಮ್ಮ, ಒಡವೆ ಬೇಡವಾ? ಒಡವೆ ಬರ್ಕ ಬಾರೋ. ನಮ್ಮ ರತ್ನ ಹೇಳ್ತಿದ್ಲು, ಈ ಒಡವೆ ಡಿಸೈನ್ ಎಲ್ಲ ಮೊಬೈಲ್ನಾಗೆ ನೋಡ್ಕೊಳ್ಳಿ, ಅನ್ನ ತೊಗೊಂಡೋಗಿ ಬ್ಯಾಟೆಗೆ ಕೊಟ್ರೆ ಅವ್ರು ಹಂಗೆ ಮಾಡ್ಕೊಡ್ತಾರಂತೆ. ನಾವು ಅದನ್ನೇ ಮಾಡೋದು. ಸರಿ ಬಾರೋ.
ಆಮೇಲೆ ಇನ್ನೇನಾಯ್ತಾ ಅಂತ ಅವಸಿ ನೋಡು ಬಾರ. ಮಾವ ಮುಖ್ಯವಾಗಿರೋದನ್ನೇ ಮರ್ತಿದ್ಯಾ? ಪದೇ ಪದೇ ಹೇಳಿದ್ರೆ ನೀನೇನೋ ಮಾಡುತ್ತೇವಲ್ಲ. ಕೊಡಿಲಿ ನಿನ್ನ ಕೈ. ನಾ ಕೊಡಕ್ಕಿಲ್ಲಪ್ಪ. ನೀನು ಆಮ್ಯಾಕೆ ಕಿಸ್ಸು ಪಸ್ಸು ಅಂತ ಕೊಟ್ಬಿಡ್ತೀಯ. ಥೋ, ಕಿಸ್ಸು ಪಸ್ಸು ಅಂತೆ ಗಲೀಜಾಗಿ ಹೇಳಬಾರ್ದು. ಪ್ರೀತಿಯಿಂದ ಮುತ್ತು ಅನ್ಬೇಕು. ಏ ಬಾರು, ಮನೇಲಿ ಈಟೊಂದು ಜನ ಅವ್ರೆ, ಬಾ ಮೈದ ತಂಗಿ ಎಲ್ಲರೂ ಬಂದವ್ರೆ, ಎಲ್ಲರೂ ಇಲ್ಲೇ ಮಲ್ಕೊಂಡವ್ರೆ. ನೀನು ಯಾಕೆ ಹಿಂಗೆ ಆಡ್ತೀಯ? ಅವಳೆ ಸುಮ್ಮನೆ ಇರೋಕ್ಕಾಗಲ್ವಾ? ನಾನು ಸುಮ್ಮನೆ ಇರ್ತೀನಿ, ನೀನೇ ಸುಮ್ಮನೆ ಇರೋಕ್ಕಿಲ್ಲ. ಗೀತಾಪತಿ ಅಂದರೆ ಗೀತಾಪತಿ. ಒಂಚೂರು ಸೌಂಡ್ ಬಂದ್ರುವೆ ನಮ್ಮ ರಶ್ಮಿ ಅವಳಲ್ಲ, ಅವಳು ಇಂಥದ್ರಾಗಲ್ಲ ಬೋ ಸಾರು. ಅವಳಿಗೆಲ್ಲ ಗೊತ್ತಾಗ್ಬಿಡ್ತೈತೆ. ಅದಕ್ಕೆ ನಿಮ್ದು ಅಮ್ಮಯ್ಯ ಅಂತೀನಿ ಸುಮ್ಕೆ ಬಿಟ್ಬಿಡು ನನ್ನ. ಆಯ್ತು ಯಜಮಾನ್ರೆ, ಪಾಪ ನೀವು ತುಂಬಾ ಕಷ್ಟಪಡ್ತಿದ್ದೀರಾ, ಸುಮ್ಮನಾಗ್ತೇನೆ. ಗುಡ್ ಗರ್ಲು. ಗರ್ಲು ಅನ್ಬಾರ್ದು, ಗರ್ಲ್ ಅನ್ಬೇಕು. ಅಂತ ಸೇರಿಸ್ಕೊಂಡು ಹೇಳಬಾರ್ದು. ಹೇಳು, ಗುಡ್ ಗರ್ಲ್. ಗುಡ್ ಗರ್ಲು. ಹಾಯ್, ನಿಂಗೆ ಹೇಳ್ಕೊಡೋ ಬದಲು ಸುಮ್ಮನೆ ಬರ್ಕೊಂಡಿರೋದೇ ವಾಸಿ. ಹೇಳು ನೆಕ್ಸ್ಟು. ಬಾರೆ 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 ಬಿಂದಿಗೆಯ ಮಾರೆ ತೋರೆ ಬಾರೆ ನನ್ನ ಕುರುಬರ ರಾಣಿ ರತ್ನ. ದೊರೆ ಇವತ್ತು ಭಾರಿ ಖುಷಿಯಾಗಿದ್ದೀರಾ? ಛತ್ರಿ, ರತ್ನ ನಂಗೆ ಬಿದ್ದುಬಿಟ್ಟವಳೆ ಕಲ. ಅಯ್ಯೋ ಸುಮ್ಕಿರಿ ದೊರೆ, ನಾನು ಮುಂದೆ ಕೊಚ್ಕೋಬೇಡಿ. ಅವಳು ನಿಮ್ಮನ್ನ ತಿರ್ಗೂ ನೋಡೋಕ್ಕಿಲ್ಲ. ನೀ ಒಳ್ಳೆ ತಮಾಸೆ. ಛತ್ರಿ, ಸರಿಯಾಗಿ ನಿಂತಿದೆ. ಎಗ್ರಿಸ್ ಹೋದ್ರೆ ಸಿಟ್ಟು ಮಾಡ್ಕೊಬಿಟ್ಟಿದ್ದಾರೆ. ನೀವು ಯಾವನಾರ ಕೊಚ್ಚಾಕ್ಬಿಡ್ತೀನಿ, ನಾನು ನಂಬ್ತೀನಿ. ಆದರೆ ಪುರೋತ್ನ ಬಿದ್ದವಳೆ ಅಂತ ಮಾತ್ರ ಹೇಳ್ಬಿಡಿ. ಯಾಕೆ ಅಂದರೆ ಅವಳು ಶಿವಣ್ಣನ ತಂಗಿ, ಅಷ್ಟು ಸುಲಭವಾಗಿ ಬೀಳೋಕ್ಕಾಗಲ್ಲ. ಛತ್ರಿ, ನನ್ನ ಕೆಲಸ ಸುಲಭ ಆಗಲಿ ಅಂತ ಅವಳನ್ನೇ ದೃಷ್ಟಿ ತೆಗಿಯೋಕ್ಕೆ ಕಾಯಿ ಥರ ಹೊಡೆದಾಯ್ತು ಕಲ. ಇನ್ನೇನಿದ್ರು ಬರೀ ಅವಳ ಕತ್ತಿಗೆ ತಾಳಿ ಕಟ್ಟಬೇಕಷ್ಟೇ. ಸುಮ್ಕಿರಿದವ್ರೆ, ನೀವು ಕಳಿಸಿದ ಮೆಸೇಜ್ನ ಅವಳು ಓದ್ಲೂ ಇಲ್ಲ, ನೋಡ್ಲೂ ಇಲ್ಲ. ಅಂತಂದ್ರಾಗ ನೀವು ಬಿದ್ದವಳೆ ಅಂತ ಹೆಂಗೆ ಹೇಳ್ತೀರಾ? ಲೈ ಛತ್ರಿ, ನನ್ನ ಮೇಲೆ ಅನುಮಾನ ಅಲ್ಲ ನೋಡ್ಲ. ಇಲ್ಲಿ ನನ್ನ ರತ್ನಿ ಮೆಸೇಜ್ ಮಾಡೋಳೆ. ಏನಂತ ಮಾಡೋಳೆ ದೊರೆ? ಥ್ಯಾಂಕ್ ಯು ಅಂದರೆ ಏನು ಹೇಳು? ನಿಮ್ಮಿಂದ ಉಪಕಾರ ಆಯಿತು, ನಿಮ್ಮಿಂದ ಮೋಸ ಆಯಿತು, ನಾನು ಯಾವತ್ತೂ ಮರೆಯೋಕ್ಕಿಲ್ಲ. ಹಂಗ ಹ್ಞೂ ಕಲ, ಅದನ್ನೇ ಇಂಗ್ಲೀಷಲ್ಲಿ ಚಿಕ್ಕದಾಗಿ ಹೇಳೋಳೆ ಥ್ಯಾಂಕ್ ಯು ಅಂತ. ಅಂತೂ ನಮ್ಮ ಶಿವ ತಂಗಿನ ನನ್ನ ಬುಟ್ಟಿಗೆ ಬೀಳಿಸ್ಕೊಂಡಾಯ್ತು. ಅವಳೇ ಮೆಸೇಜ್ ಮಾಡೋಳೆ ಅಂದರೆ ಅವಳ ಮನಸ್ಸಲ್ಲಿ ನಾನು ಕೂತಿದ್ದೀನಿ ಅಂತ ಅಲ್ವೇನ್ಲ? ಅಬ್ಬಾ ದೊರೆ, ನಿಮ್ಮನ್ನ ನಾನು ತೆಪ್ಪಾಗಿ ತಿಳ್ಕೊಬಿಟ್ಟೆ. ಶಿವು ತಂಗಿ ಹಂಗೆಲ್ಲ ಬೀಳೋಕ್ಕಿಲ್ಲ ಅಂತ ನಿಮ್ಮ ತಾವು ವಾದ ಮಾಡಿಬಿಟ್ಟೆ. ಆದರೆ ಈಗ ಗೊತ್ತಾಯ್ತು ನೋಡಿ, ಅವಳು ಶಿವು ತಂಗಿ ಆದ್ರೇನು ನೀವು ವೀರಭದ್ರಯ್ಯನವ್ರ ಮಗ ಅಲ್ಲವ್ರ? ಆಹ, ಹೆಂಗವಳು ತುಂಡು 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 ಕೊಬ್ಬಿದ್ದ ಕುರ್ರಿ. ಹೊಟ್ಟೆ ಎಲ್ಲ ತೋಡಿಸ್ತಾಯ್ತಲ್ಲ. ಇತ್ಲು ಕಡೆಗೆ ಹೋಗಿ ಬಂದರೆ ಹುಸಿ ಕ್ಲಿಯರ್ ಆಯ್ತದೆ. ಇದೇನಿದು ನೈಸ್ ರೋಡಲ್ಲ ಹಂಸು. ಹೆಂಗ್ ಮಲ್ಗಳು ನೋಡು, ಫಾರಂ ಮಂದಿ ಮಲಗ್ದಂಗೆ. ಇಂಟರ್ನ್ಯಾಷನಲ್ ತಡಗ್ಲಿ ತಗೊಬಂದು. ವಾ, ಬಾತ್ರೂಮ್ ಬೇರೆ ಅರ್ಜೆಂಟ್ ಆಯ್ತಾಯ್ತಲ್ಲ. ಏನು ಮಾಡೋದು? ಮೂಟೆ ಎರಡು ಕಡೆಯಿಂದ ತಳ್ಳಿ ನೋಡದ. ಇದೇ ಬಂದ್ಗಿನ್ ಮುಟ್ಟಾತು. ಇವರು ಕೆಳಗೆ ಮಲಗಿದ್ರೆ ಬೆಟ್ಟ,
ಅದೇ ಮೇಲ್ ಮಲಗಿದ್ರೆ ಚಟ್ಟ. ಬಾತ್ರೂಮ್ ಅರ್ಜೆಂಟ್ ಆಯ್ತೈತಲ್ಲ, ಏನು ಮಾಡೋದು? ಏನಿದು ಮೂಟೆ 4 ಕಾಣಿಸ್ತಾವಳಲ್ಲ ಎಲ್ಲಿ? ಓ, ನಾನು ನಮ್ಮ ಭಾವನ ಮನೇಲಿ ಮಲಗಿದ್ದೀನಿ. ಬೇಡ ಬೇಡ ಅಂದರು. ಮನೆ ಅಳಿಯ ನೀನು ಅಂದ್ಬಿಟ್ಟು ಸಿಕ್ಕಿದೆಲ್ಲ ಬಾಯಿ ತುರ್ಕಿ ತಿನ್ಸ್ಬಿಟ್ರಲ್ಲಪ್ಪ. ಈಗ ಅರ್ಜೆಂಟ್ ತಡ್ಕೊಳಕೈತಿಲ್ಲ, ಏನು ಮಾಡಲಿ? ಓ, ಈ ಕಡೆನೂ ಜಾಗ ಐತೆ, ಹಿಂಗೆ ಹೋಗ್ಬಿಡೋಣ. ಹೇಳು ನೆಕ್ಸ್ಟ್. ಬಿಕ್ರಿಸಿದೆ ಪಾರೋ, ಈರೋಜು ನೀರು ಕೊಡ್ತೀನಿ. ತಕ ಖಾಲಿ ಆಗೈತೆ ಪಾರೋ, ಈರೋಜಿ ತಕ ಬಂದ್ಬಿಡ್ತೀನಿ. ನನಗೆ ಮಧ್ಯ ಹತ್ರ ಭಯ ಆಗುತ್ತೆ, ನಾನು ಬರ್ತೀನಿ. ಸರಿ ಬಾ ಬಾರು. ಮುಟೆ 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 ಎದಳೆ ಮುಟೆ ಯಬ್ಬ ಮುಟೆ ಎದಳೆ. ನೀನ್ ತಮ್ಮಯ್ಯ ಅಂತಿನ ಕಡೆ ಓಸಿ ಎದೊಳೆ ಮುಟೆ ಎದೊಳೆ ಮುಟೆ. ಡುಬಾಕು ನೆಮ್ಮದಿಯಾಗಿ ನಿಜ ಮಾಡೋಕ್ಕಾರು ಬಿಡು. ನೀನ್ ನೆಮ್ಮದಿ ಮನೆ ಹಾಳಾಗ. ಬಾತ್ರೂಮ್ ಅರ್ಜೆಂಟ್ ಆಯ್ತೈತೆ ಕಣೆ. ಓಸಿ ನನ್ನ ಜೊತೆ ಭಾರಿ ಭಯ ಆಯ್ತೈತೆ. ಅದು ಯಾವ ದೊಡ್ಡ ಗಂಡಸು ಅಂತಿರ್ತೀಯಲ್ಲ, ನೀನೇ ಮುಚ್ಕೊಂಡು ಹೋಗಲು. ನಾನು ನಿದ್ದೆ ಮಾತ್ರ ಹಾಳು ಮಾಡ್ಬೇಡ. ಅಲ್ಲ ಕಣೆ, ನೀನು ಬಾಯಿಗೆ ಮಣ್ಣಾಕ ಮಾತಿದ್ರೆ ನನ್ನ ಗಂಡ ಅಂತ ಬಡ್ಕೊತಿರ್ತೀಯಲ್ಲ. ಗಂಡಂಗೆ ಬಾತ್ರೂಮ್ ಅರ್ಜೆಂಟ್ ಆದಾಗ ಹೆಂಡತಿ ಆದವಳು ಬಂದು ಕಾವಲು ಕಾಯ್ಬೇಕು, ಅದವಳು ಕರ್ತವ್ಯ ಕಣೆ. ಬಾರೆ ಮುಟೆ ಓಸಿ, ನನ್ನ ಮಾತು ಕೇಳೆ, ಒಂದೇ ಒಂದು ನಿಮಿಷ ಬಾರೆ ಪ್ಲೀಸ್ ಕಣೆ. ಯಾರೋ ಮಾತಾಡ್ತಿರೋ ಸೌಂಡ್ ಬರ್ತಿಲ್ವಾ? ಎಲ್ಲ ಮಲಗವ್ರು ಪಾರೋ, ನಿಂಗೆಲ್ಲೋ ಭ್ರಮೆ ಆಟೆ. ಬಾ. ಇವಳು ಯಾಕೋ ಬರಂಗೆ ಕಾಣ್ತಿಲ್ಲ. ಹೊಸಿ ಡವ್ ಮಾಡಿ ನೋಡವ. ಮುಟೆ ನೀನು ಹೆಂಗಿದ್ಯಾ ಗೊತ್ತೇನೆ? ಈ ಯಾರೇ ನೀನು ಚೆಲುವಲ್ಲಿ ಕಮಲಿ ಮತ್ತೆ ಡಯಾನ, ಆಮೇಲೆ ಈ ರಣಬೀರ ಪಿಕ್ಚರಲ್ಲಿ ಖುಷ್ಬುನ ಸಿಂಕ್ ಮಾಡ್ದಂಗಿದ್ಯಾ ಕಣೆ. ನನ್ನ ಚಿನ್ನು ಮರಿ ಅಲ್ವಾ, ನನ್ನ ಮುದ್ದು ಮರಿ ಅಲ್ವಾ. 5 ನಿಮಿಷ ಕಣೆ, ಬೇಗ ಮುಗಿಸ್ಬಿಡ್ತೀನಿ. ಬಾರೆ. ನನ್ನ ಕೈಲಿ ಆಗಲ್ಲ, ಹೋಗೋ. ಹಂಗನ್ಬೇಡವೆ, ಬಾರೆ. ಏನು ಪಾರೋ ಇದು ಹಿಂಗಾಗೋಯ್ತು? ಅಯ್ಯೋ, ನನ್ನ ತಂಗಿರಲ್ಲ ಅವರೆಲ್ಲ ನೋಡಿದ್ರೆ ಏನು ಅನ್ಕೊಳಕಿಲ್ಲ. ಈ ಸೀನಂಗೆ ಬೇರೆ ಅವಸರ ಜಾಸ್ತಿ. ಆಸ್ಪತ್ರೆ ಹೊಟ್ಟೆಯ ಈ ಸೀನಾ ರಶ್ಮಿ ಜೊತೆ ಹಿಂಗೆ ಆಡೋನು ನೋಡಿ ನಾನೇ ನಾಚ್ಕೊಂಡ್ಬಿಟ್ಟಿದ್ದೆ. ಪ್ರೀತಿ ಅಂದ್ರೆ ಅದೇ ಅಲ್ವಾ? ಅದು ನಂಗೆ ಗೊತ್ತೈತೆ, ಅದು ಖುಷಿ ಅದೇ. ಆದರೆ ಅಲ್ಲಿ ನಂಗೆ ತಂಗಿರಲ್ಲ ಅವರಲ್ಲ, ಅದಕ್ಕೆ ಹುಸಿ ಮುಜ್ಗರ ಆಟೆಯ. ಈ ಸೀನಂಗೆ ರೂಮ್ ಕೊಡ್ತೀನಿ ಅಂದರೆ ಬೇಡ 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 ಅಂತ ಹೋದ. ಈಗ ನೋಡು ಹೆಂಗೆ ಆಡೋನು ಅಂತ. ಮುಟೆ ಒಂದೇ ಒಂದು ಕಿತ ಬಾರೆ. ಬಾರೋ, ನಾವು ಕೇಳೇ ಬಿಡ್ತೀನಿ. ಒಂದೇ ಒಂದು ಕಿತ ಬಾರೆ ಪ್ಲೀಸ್ ಕಣೆ. ಬಾ ಮೈದಾ. ಒಂದು ನಿಮಿಷ ಇರಿ ಸರ್, ಇಲ್ಲಿ ಅರ್ಜೆಂಟು. ಜಾಸ್ತಿ ಹೊತ್ತೇನು ಆಗಲ್ಲ. ಬಾ ಮೈದಾ. ಸೀನಾ ಸಾರ್, ನಾನು ಸಾರ್, ನಿಮ್ ಬಾಬಾ ಸಾರ್. ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನನಗದು ಕೊಟ್ಟಿರು. ಬಿಡಯ್ಯ, ಇನ್ ಕೈ ಕಡಿತಾ ಇದೆ ನಂಗೆ. ಏಯ್, ಗಂಡನ ಕೈ ಯಾವಾಗಲೂ ದುಡಿತಾ ಇರಬೇಕು, ದುಡ್ಡು ಬಂದಮೇಲೆ ಕರಿತಾ ಇರಬೇಕು, ಆಗಲೇ ಸಾರ ಸಂಸಾರ. ಅಯ್ಯೋ, ನಂದೇ ನನಗಾಗಿದೆ, ನಿಂದು ಬೇರೆ. ಆಸ್ತಿ ತಾನೇ,
ಬರ್ತದೆ ಬಿಡು. ಆಗ್ಲೇ ನಾನು ಹಾಡಾಡದ್ನಲ್ಲ, ಹೆಂಡತಿ ಒಬ್ಬಳು ಮನೆ ಒಳಗಿದ್ದರೆ ನಮಗದು ಕೋಟಿ ರೂಪಾಯಿ. ಇದು ಬೇರೆಯವ್ರಿಗೆ ಅನ್ವಯಿಸ್ತದೆ. ನಮಗೆ ತಮ್ಮನ ಹೆಂಡತಿ ಮನೆ ಒಳಗೆ ಬಂದರೆ ನಮಗದು ಕೋಟಿ ರೂಪಾಯಿ. ಏನಂತೀಯ? ಆ ಪೆದ್ನನ್ ಮಗ ನಿನ್ ತಮ್ಮನ? ಅಮ್ಮಿ ಅಮ್ಮಿ ಅಮ್ಮಿ, ನನಗೆ ದುಡ್ಡು ಬರ್ತದೆ ಅಂದರೆ ಯಾವನ್ನ ಬೇಕಾದ್ರೆ ಅಮ್ಮನ ಮಾಡ್ಕೊತೀನಿ, ಯಾವನ್ನ ಬೇಕಾದ್ರೆ ತಮ್ಮನ ಮಾಡ್ಕೊತೀನಿ. ಅದ್ರ ಬಗ್ಗೆ ಯಾವನ್ ತಲೆ ಕೆಡಿಸ್ಕೊತಾನೆ? ಈಗೆಲ್ಲ ನಾವು ಅನ್ಕೊಂಡಾಗೆ ಹೋಗ್ತಾ ಇತ್ತಲ್ಲ. ಅದೇ ನನಗೂ ಡೌಟು, ಇಷ್ಟೆಲ್ಲ ಆಗ್ತಾ ಇದ್ರು ಒಂದು ಸಣ್ಣ ತೊಂದರೆನೂ ಆಗ್ತಾ ಇಲ್ವಲ್ಲ ಅಂತ. ಇದೇ ನಮ್ಮಿ, ಎದ್ರೆ ಎದೆ ಗುಡಿತದೆ, ಬಗ್ಗಿದ್ರೆ ಬಾಯಿ ಗುಡಿತದೆ ನಂಗೆ ಆಡ್ತಾ ಇದೆಯಲ್ಲ. ಎಲ್ಲ ಚೆನ್ನಾಗಿ ಹೊಂಟಾಯ್ತಾನೆ, ಹಂಗೆ ಹೋಯ್ತಾ ಇರ್ತದೆ, ಸುಮ್ಮನಿದ್ ಬಿಡ್ಬೇಕು. ಅದಲ್ಲ ರೀ, ಈ ಪೆದ್ದನಮ್ಮ ಯಾಕೋ ಬದಲಾಗಿದ್ದಾಳೆ ಅಂತ ಅನಿಸ್ತಾ ಇದೆ. ಅಯ್ಯ, ಆ ಪೆದ್ದ ಮುಂಡೆದು, ಅವರಮ್ಮ ದೊಡ್ಡ ಮುಂಡೆದು. ಅವ್ರು ಏನನ್ನ ಅನ್ಕೊಂಡ್ರೆ ನಮಗೇನಾಗಬೇಕು? ಮದುವೆ ಆಗೋದೊಂದೇ ಬಾಕಿ. ಅಯ್ಯೋ, ನೀವು ಬರೀ ಮೇಲ್ ಮಾತ್ರ ನೋಡ್ತೀರಾ, ಆಳಕ್ಕೆ ಇಳಿಯೋದೇ ಇಲ್ಲ. ಹಾಕಿಲ್ಲ ಅಮ್ಮಿ, ನನಗಾಗಕ್ಕಿಲ್ಲ ಅಮ್ಮಿ. ನನಗೆ ಎತ್ತರ ಅಂದರೆ ಭಯ, ಅದಕ್ಕೆ ನಾನು 3 ವರ್ಷ ಮಂಚನೇ ಹತ್ತಿಲ್ಲ. ಮತ್ತೆಲ್ಲಿ ಮಲಗ್ತಿದ್ರಿ? ಮಗುವಾಗಿದ್ನಲ್ಲ ತೊಟ್ಲಲ್ಲಿ. ಶೋ, ನಾನೇನೋ ಹೇಳ್ತಾ ಇದ್ದೀನಿ, ನೀವೇ ಏನೋ ಹೇಳ್ತಾ ಇದ್ದೀರಲ್ಲ. ಕರ್ಮ. ಇಂದ್ರೆ, ನೀನು ಏನು ಯೋಚನೆ ಮಾಡ್ತಿದೀಯ ಅಂತ ನನಗೆ ಗೊತ್ತು. ಇಷ್ಟು ದಿವಸ ಮದುವೆ ಅಂದ್ರೆ ಪೆದ್ದನಮ್ಮ ಗಡಗಡಗಡ ಅಂತ ನಡಕ್ತಿದ್ಲು. ಈಗ ಮದುವೆ ಗೊತ್ತಾದ ಮ್ಯಾಕೆ ತಾನಾಗ್ತಾನೆ ಓಡಾಡ್ತಾವಳೆ ಅಲ್ವೇ? ಆ ಎಮ್ಮನಿಗೂ ಮನ್ಸಲ್ಲಿ ಒಂದು ಆಸೆ ಇರಕ್ಕಿಲ್ವಾ? ಮಗನಿಗೆ ಮದುವೆ ಆಗಬೇಕು, ಮದುವೆ ಆದ ಮಕ್ಕಳಾಗಬೇಕು ಅಂತ. ಆ ಪೆದ್ದಂಗೆ ಮಕ್ಕಳು ಬೇರೆ ಆಗ್ತಾವ? ಏನು ಹಿಂಗಂದ್ಬಿಟ್ಟೆ? ಬಡತನಕ್ಕೆ ಮಕ್ಕಳು ಜಾಸ್ತಿ ಅಂತಿದ್ರಲ್ಲ, ಅದು ಸುಳ್ಳು. ನಿಜ ಏನು ಗೊತ್ತಾ? ದಡ್ತನಕ್ಕೆ ಮಕ್ಕಳು ಜಾಸ್ತಿ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನೋಡು, ಆ ಸುಮತಿಗೆ ನನಗೂ ವಯಸ್ಸಾಯಿತು. ಸತ್ತೋದ್ಮೇಲೆ ಮಗನಿಗೆ ಯಾರ ಗತಿ ಅನ್ನೋದು ಚಿಂತೆ ಇರ್ತದೆ. ಆ ಪೆದ್ದನ ಮಗನಿಗೆ ಯಾರು ಹೆಣ್ಣು ಕೊಡ್ತಾರೆ? ಹೆಂಗಿದ್ರು ಮದುವೆ ಗೊತ್ತಾಗತ್ತೆ. ಜಾತ್ರೆ ನಡೆದೋಗ್ಲಿ ಅಂತ ಸುಮ್ಮನಾಗವಳೆ. ಅದ್ರ ಬಗ್ಗೆ ಯಾಕೆ ನೀನು ತಲೆ ಕೆಡಿಸ್ಕತೀಯ? ಪಾಪ, ಅವ್ರಿಗೇನು ಗೊತ್ತು? ಮದುವೆ ಆಗಿ ಆಸ್ತಿನ ಬಳಸ್ಕೊಂಡ್ಮ್ಯಾಕೆ ಅವರೆಲ್ಲರೂ ವೈಕುಂಠಕ್ಕೆ ಕಳಿಸ್ತೀವಿ ಅಂತ. ಅಷ್ಟೇ ನನಗೆ ಬೇಕಾಗಿರೋದು. ಇನ್ನೇನಮ್ಮೆ ಕೋಟಿ ಕೋಟಿ ಆಸ್ತಿ ಬರ್ತದೆ. ಅನುಭವಿಸೋಕ್ಕೆ ಮಗಳೊಬ್ಳೆಯ ಮಗ ಇದ್ದಿದ್ರೆ. ಕೆಲಸ ಇಲ್ದವನಿಗೆ ಅದೇ ಜ್ಞಾನ ಅಂತೆ. ಇದೊಳ್ಳೆ ಕಥೆ ಆಯ್ತು ನಿಂದು. ಕರ್ಮ. ಮೇ ಯೋಚನೆ ಮಾಡು. ದೀನಾ ಸಾರ್, ನಾನು ಸಾರ್, ನಿಮ್ ಬಾಬಾ ಸಾರ್. ಯಾಕೆ ಸೀನಾ, ಏನಾಯ್ತು? ಅಲ್ಲಿ ದೆವ್ವ. ಅದಕ್ಕೆ ನೀವೇನಿಲ್ಲಿ? ಇಷ್ಟು ಬೇಗ ಬೆಳಗಾಗೋಯ್ತಾ? ಏನೇ ಹೇಳಿ, ಒಂದು ಹೆಣ್ಣಿಗೆ ತನ್ನ ತವ್ರ ಮನೇಲಿ ಮಾತ್ರ ನೆಮ್ಮದಿಯಾಗಿ ನಿದ್ದೆ ಬರೋದು. ಇನ್ ಸುಮ್ಮನೆ ಹೇಳ್ತಾರ ಹಾಲುಂಡ ತವರೂರ ಅಂತ. ಅದ್ ಸರಿ, ಏನಾಯ್ತು? ನನ್ನ ಜೀವನ ಎಕ್ಕುಟ್ಟೋಯ್ತು. ಲೇ ಬಾಮೈದ, ಯಾಕ್ಲ ಹಿಂಗೆ ಕೂಳೆ ಕೊಡ್ತೀಯ? ನಾನು ಆಗ್ಲೇ ಹೇಳ್ದೆ ಒಳಿಕ್ ಮಲಿಕ್ ಅಂತ. ಆಗ ಮಾತ್ರ ನೀವಲ್ಲಿರಿ, ಆರಾಮಿಗಿರಿ, ಹಂಗೆ ಹಿಂಗೆ ಅಂತಲ್ಲ ಹೇಳ್ಬಿಟ್ಟು ಈಗ ಯಾಕ್ಲ ನನ್ನ ತಂಗಿಗೆ ಈ ಪಾಟಿ ಕಾಡ್ತಿದ್ಯಾ? ಸಿಪು ಬಾವ, ನಿನ್ ಕಾಲು ಮುಗಿತೀನಿ. ನಿನ್ ಮಾತು ನಾನು ತಪ್ಪು ತಿಳ್ಕೊಬೇಡ. ಹೊಸಿ ನಾನು ಹೇಳದ್ನ ಕೇಳು. ಮಲಗಿದ್ನಾ, ಹೊಟ್ಟೆ ಕೆಡ್ತಾ, ಇದಕ್ಕೆ ಯಾಕೋ ಅರ್ಜೆಂಟ್ ಆಯ್ತಾ? ಇತ್ಲ ಕಡೆಗೆ ಹೋದ್ನಾ, ಅಲ್ಲಿ ಹೋದ್ರೆ ಒಂದು ಮೋಹಿನಿ ಭಯ ಆಗಿ ದಡದಡ ಅಂತ ಓಡ್ ಬಂದು ಇವಳನ್ನ ಹೇಳಿಸ್ತಾ ಇದೆ. ಅಷ್ಟರಲ್ಲಿ ನೀವು ಬಂದ್ರಿ. ಮೋಹಿನಿನ ಎಲ್ಲಲ್ಲ? ಅಲ್ಲಿ ನೋಡ್ರಿ.
ಮಂಜಿ ನೀನಾ? ಏಯ್ ಮಂಜಿ, ಯಾಕೆ ಹಿಂಗ್ ಹುಚ್ಚಿ ತರ ಕೂದಲು ಬಿಟ್ಕೊಂಡು ಓಡಾಡ್ತಿದ್ಯಾ? ಅಯ್ಯ, ಕೂದ್ಲು ಸಿಕ್ಕಾಗಿತ್ತು, ಅದಕ್ಕೆ ಗಾಳಿಲಿ ಕುತ್ಕೊಂಡ್ ಬುಡ್ಸ್ಕತ್ತಿದ್ದೆ ಆಟೆಯ. ನನಗಿಲ್ಲಿ ಗಾಳಿ ಹೋಯ್ತಿತ್ತು. ಓ ಕರ್ಮ ಕಾಂಡವೇ. ಸರಿ ಸರಿ ಎಲ್ಲ ಮಲಿಕಳಿ ಸೀನಾ ಬಾವೈದ ಬಾರ 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 ಪದೇ ಪದೇ ಬಾರಲ್ಲ ನೀನು ನಾನೇ ಕಾಲು ಕಾಯ್ತೀನಿ. ಎಷ್ಟು ಇಳಿಸ್ಬೇಕೋ ಇಳಿಸ್ಬಿಡು. ಪ್ರಪಂಚದಲ್ಲಿ ಇದಕ್ಕೆ ಹೋಗ್ಬೇಕಾರೆ ಕಾವಲಕಾಯಿಗೆ ಬತ್ತಿರತ್ತೆ ಹೇಳ್ತಿರೋ ಏಕೈಕ ಬಾಬಾ ನೀನೊಬ್ನೇ. ನಡಿ ಹೋಗವ. ಬಾರೋ, ಆಮೇಲೆ ನಾಳೆ ಶಿಬಿರಕ್ಕೆ ಹೋಗ್ಬೇಕು. ಇವಾಗ ಬಿರ್ನೆ ಮಲ್ಕ ಬರ್ತೀನಿ. ಬಾರಲ್ಲ ಬೋಗ್ ಗುಳೆ ಕೊಡ್ತೀಕಲ್ಲ ಬಾ.